ರಾಣಿ ಚೆನ್ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಆಜಾದ್ ಚಂದ್ರಶೇಖರ್ ಅವರ ಕುರಿತಾದ ಒಂದು ನಾಟಕವನ್ನ ಅಲ್ಪ ಅವಧಿಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಇದನ್ನು ನಿರ್ದೇಶನ ಮಾಡಿರ್ತಕ್ಕಂಥವರು ಕಟಿಗೆ ಪ್ರಕಾಶ್ ಬಾಬು ಅವರು. ಬೇಗ ಬಂದಿಗ ಆಜಾದ್ ಚಂದ್ರಶೇಖರ್ ಕುರಿತಾದ ಒಂದು ನಾಟಕವನ್ನ ನಮ್ಮ ರಾಣಿ ಚೆನ್ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿದ್ದಾರೆ. ಇದೀಗ ನಾಟಕ. 1920ರ ದಶಕದಲ್ಲಿ ಬ್ರಿಟಿಷರ ಅಟ್ಟಹಾಸ ಮುಗಿಲು ಮುಟ್ಟಿತ್ತು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಮನಬಂದಂತೆ ಕೊಲ್ಲುತ್ತಿದ್ದರು. ಇದೇ ರೀತಿ ಜಲಿಯನ್ ವಾಲಾ ಬಾಗ್ನಲ್ಲಿ ಸಾವಿರಾರು ಅಮಾಯಕರನ್ನು ನಿರ್ದಯೆಯಿಂದ ಗುಂಡಿಕ್ಕಿ ಕೊಂದು ನರಮೇಧವನ್ನೇ ಸೃಷ್ಟಿಸಿದರು. ಇದನ್ನು ಕಂಡ ಗಾಂಧೀಜಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಅವರ ವ್ಯಾಪಾರ ಮತ್ತು ಆದಾಯವನ್ನು ಮಟ್ಟ ಹಾಕಲು ಯೋಚಿಸಿ ಬ್ರಿಟಿಷರ ವಸ್ತುಗಳನ್ನು ಬಹಿಷ್ಕರಿಸಲು ಕರೆ ನೀಡಿದರು. ಬ್ರಿಟಿಷ್ ಸಂಸ್ಥೆಗಳಿಗೆ ನೀಡುತ್ತಿರುವ ಸಹಕಾರವನ್ನು ಹಿಂತೆಗೆದುಕೊಳ್ಳುವಂತೆ ನಿರ್ಧರಿಸಿ ಆಗಸ್ಟ್ 1, 1920ರಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು. ಅಸಹಕಾರ ಚಳುವಳಿಯ ಬೆಂಕಿ ಮುಗಿಲು ಮುಟ್ಟಿದ್ದ ಸಮಯದಲ್ಲಿ ಆ ಕಿಚ್ಚಿನಲ್ಲಿ ರೊಚ್ಚಿಗೆದ್ದ ಯುವ ಸ್ವಾತಂತ್ರ್ಯ ಹೋರಾಟಗಾರರು ಅದೆಷ್ಟೋ. ಅವರಲ್ಲಿ ಒಬ್ಬರು ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿದ್ದ ಚಂದ್ರಶೇಖರ್. ಅಯ್ಯೋ ಅಯ್ಯೋ ಹೊಡಿಬೇಡಿ ಅಮ್ಮ, ಅಯ್ಯೋ ಅಯ್ಯೋ ಹೊಡಿಬೇಡಿ. ನೀವೆಲ್ಲ ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಳವಳಿ ಮಾಡ್ತಿರೋ? ಸರ್ವಾಧಿಕಾರಿ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ. ಇಂಗ್ಲೆಂಡ್ನ ಬಟ್ಟೆಗಳನ್ನ ಮಾರೋದಿಲ್ವಾ? ಇಂದಿನಿಂದ ನಿನ್ನ ಬಟ್ಟೆ ಅಂಗಡಿಯಲ್ಲಿ ಕೇವಲ ಬ್ರಿಟಿಷ್ ವಸ್ತುಗಳೇ ಬಿಕ್ರಿ ಆಗ್ಬೇಕು. ಏಯ್, ಯಾರ ನೀನು? ಏನ್ ಪೊಲೀಸ್ ಅಂದ್ರೆ ಭಯನೇ ಇಲ್ವಾ? ಬೀದಿಯಲ್ಲಿ ಹುಚ್ಚು ಹಿಡಿದು ಸಿಕ್ಕವರಿಗೆ ಕಚ್ಚುತ್ತಾ ಅಲಿಯುತ್ತಿರುವ ಬೀದಿ ನಾಯಿಗಳಿಗೆ ಎದುರುವುದೇ ಅಸಾಧ್ಯ. ತಳ್ಳಿ ಅಧಿಕ ಪ್ರಸಂಗಿಯನ್ನು ಜೈಲಿಗೆ. ಈ ವಯಸ್ಸಿಗೆ ಜೈಲು ಏನು? ಕಳ್ಳತನ ಮಾಡಲು ಹೋಗಿದ್ಯಾ ಇಲ್ಲ ದರೋಡೆನ? ಕಳ್ಳತನ ಪಾಪ, ಹಸಿವಿನಿಂದ ಅಂತ ಕಾಣಿಸುತ್ತೆ. ಏನ್ ಕತೆ? ಹೌದು, ಹಸಿವಿನಿಂದ. ಸ್ವಾತಂತ್ರ್ಯದ ಹಸಿವು. ಇವರು ಕದ್ದಿರುವ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಹೋಗಿದ್ದೆ. ಏಯ್, ಅವನ ಕರ್ಕೊಂಬಂದ್ರು, ವಿಚಾರಿಸೋಣ. ಏನ ನಿನ್ ಹೆಸರು? ನಿನ್ನ ಕೇಳ್ತಾರೆ, ಕೇಳಿಸ್ತಲ್ವ? ಏನ ನಿನ್ ಹೆಸರು? ಆಜಾದ್. 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 ನಿನ್ ತಂದೆ ಹೆಸರು? ಇಂಡಿಪೆಂಡೆನ್ಸ್. ನಿನ್ನ ವಿಳಾಸ? ಜೈಲು. ಅಧಿಕ ಪ್ರಸಂಗಿ. ಇವನ ಅಹಂಕಾರ ಹೇಳೋರ್ಗು ಕೊಡಿಯೋರಿಗೆ ಚಡಿಯಾಡ್ಗಳನ್ನ. ಭಾರತ್ ಮಾತಾ ಕಿ ಜೈ. ಮಹಾತ್ಮ ಗಾಂಧಿ.
ಅಭಿಮಾನ. ಬಿಟ್ಕಳ್ಸೋರ್ನೆಲ್ಲ. ಎಲ್ಲಿ ಹೊರಟೆ? ಈ ಬ್ರಿಟಿಷರು ಹುಟ್ಟಡಗಿಸಿ ಗಾಂಧೀಜಿಯವರ ಹೋರಾಟಕ್ಕೆ ಅರ್ಥ ಕೊಡಿಸುತ್ತೇನೆ. ಬ್ರಿಟಿಷರ ದೊಡ್ಡ ಸೈನ್ಯದೆದುರು ನೀನೊಬ್ಬನೇ ಹೋರಾಡು. ಬೋರ್ಗರೆವ ಸಮುದ್ರದಲ್ಲಿ ಒಬ್ಬನೇ ಹುಟ್ಟು ಹಾಯಿಸಿದಂತೆ ಕೊಚ್ಚಿ ಹೋಗ್ತೀಯ. ಈ ಸಮುದ್ರವನ್ನು ದಾಟಲು ನಕ್ಷೆ ನಾವಿಕನಿರುವ ಒಳ್ಳೆ ನೌಕೆ ಬೇಕು. ನಾನು ನಿನಗೆ ಆ ನೌಕೆಯನ್ನು ತೋರಿಸುತ್ತೇನೆ. आरंभ है प्रचंड बोल मस्तकों के झुंड बाज जंग की घड़ी की तुम हार दो. ನಡಿ. ಯಾರು? ಜೈ ಹಿಂದ್. ಜೈ ಹಿಂದ್. ಓ ಸುಖದೇವ್, ಇಷ್ಟೊತ್ತು ಏನ್ ಖಬರ್ ತಂದಿದ್ದಿ? ಬನ್ನಿ. ಇವನ ಹೆಸರು ಚಂದ್ರಶೇಖರ್. ಏನು ಹೆಸರನ್ನೇ ಆಜಾದ್ ಅಂತ ಹೇಳ್ಕೊಂಡ. ಚಂದ್ರ, ಆದ್ರೆ ಕಣ್ಣಿನಲ್ಲಿ ಸೂರ್ಯನ ಕೋಪ ಕಾಣುತ್ತಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೀಯೋ ಅದಕ್ಕೆ ನಿನಗೆ ಯಾರು ಪಗಾರ ಕೊಡೋದಿಲ್ಲ. ಒಮ್ಮೆ ಹೋರಾಟಕ್ಕೆ ಇಳಿದ ಮೇಲೆ ಪ್ರಾಣವನ್ನು ದೇಹದಿಂದ ಹೊರಗಿಟ್ಟಂತೆ ಯಾವ ತ್ಯಾಗಕ್ಕಾದರೂ ಸಿದ್ಧನಿರಬೇಕು. ಮೀಸೆ ಈಗ ಚಿಗುರ್ತಾ ಇದೆ, ನಿನ್ನಿಂದ ಇದು ಸಾಧ್ಯವಿಲ್ಲ. ಸಾವಿರಾರು ಹೋರಾಟಗಾರರು ಏನನ್ನೂ ಲೆಕ್ಕಿಸದೆ ಸ್ವಾತಂತ್ರ್ಯದ ಬೆಂಕಿಯಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಿದ್ದಾರೆ. ಜಲಿಯನ್ ವಾಲಾಬಾಗ್ನಲ್ಲಿ ಹೆಂಗಸರು ಮಕ್ಕಳು ಎನ್ನದನ್ನು ನೋಡದೆ ಮೋಸದಿಂದ ಸುತ್ತುವರೆದು ಸಾವಿರಾರು ಅಮಾಯಕ ಪ್ರಾಣಗಳನ್ನು ತೆಗೆದ ಪರಕೇರ ಹುಟ್ಟಡಗಿಸುವವರೆಗೂ ನನ್ನಲ್ಲಿನ ಬೆಂಕಿ ಆರದು. ಈ ಸ್ವತಂತ್ರ ಯಜ್ಞಕ್ಕೆ ನನ್ನ ಪ್ರಾಣವನ್ನೇನಾದರೂ ಬಲಿ ಕೊಡಬೇಕಾಗಿ ಬಂದರೆ ಅದು ನನ್ನ ಸೌಭಾಗ್ಯ. ಆದರೆ ಆ ಬ್ರಿಟಿಷರ ಗುಂಡಿಗೆ ಮಾತ್ರ ನಾನೆಂದಿಗೂ ಬಲಿಯಾಗುವುದಿಲ್ಲ. ಅಂತಹ ಸಮಯವೇನಾದರೂ ಬಂದರೆ ಸ್ವತಂತ್ರನಾಗಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ನಿನಗೆ ಆಜಾದ್ ಎಂಬ ಹೆಸರು ಚೆನ್ನಾಗಿ ಹೊಂದುತ್ತದೆ. ಇಂದಿನಿಂದ ನೀನು ನಮ್ಗೆ ಚಂದ್ರಶೇಖರ್ ಆಜಾದ್. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡಿದ್ದಾರಂತೆ. ಅಷ್ಟೇ ಅಲ್ಲದೆ ಬ್ರಿಟಿಷರು ಗಾಂಧೀಜಿಯವರನ್ನ ಬಂಧಿಸಿದ್ದಾರಂತೆ. ಏನು? ಚಳುವಳಿ ಹಿಂತೆಗೆದುಕೊಂಡ ಮೇಲೆ ಬಂಧಿಸಿದ್ರೆ ಅದೇಕೆ? ಚಳುವಳಿ ಇದ್ದ ತನಕ ಬಾಪು ಬರೀ ಗಾಂಧೀಜಿ ಮಾತ್ರ ಅಲ್ಲ, ಅವರು 33 ಕೋಟಿ ಜನರ ಶಕ್ತಿ. ಚಳುವಳಿ ಮುಗಿದ ಮೇಲೆ ಅವರು ಗಾಂಧೀಜಿ ಮಾತ್ರ. ಆಗ ಬಂಧಿಸಲು ಸುಲಭ. ಇವೆಲ್ಲ ನರಿ ಬುದ್ಧಿ ಕೆಂಪು ಕೋತಿಗಳ ಕುತಂತ್ರ. ಅವರನ್ನು ಅದೇ ರೀತಿ ಮಟ್ಟ ಹಾಕಬೇಕು. ಬ್ರಿಟಿಷರ ರೆಕ್ಕೆ ಕತ್ತರಿಸುವ ಸುವರ್ಣ ಅವಕಾಶ ಬಂದಿದೆ. ಇಂದು ಶಹಜಾನ್ಪುರದಿಂದ ಲಕ್ನೋ ಬಿಡುತ್ತಿರುವ ರೈಲಿನಲ್ಲಿ ಬ್ರಿಟಿಷರ ಮದ್ದು ಗುಂಡುಗಳು ಬ್ರಿಟಿಷರ ಟ್ರೆಸರಿನಲ್ಲಿ ಹಣವನ್ನು ಸಾಗಿಸುತ್ತಿದ್ದಾರೆ. ಅದನ್ನು ಲೂಟಿ ಮಾಡಿದರೆ ನಮಗೂ ಹೋರಾಟಕ್ಕೆ ಸಹಾಯವಾಗುತ್ತದೆ. ಕಾಕೋರಿ ಹತ್ತಿರ ನಮ್ಮವರು ಚೈನ್ ಎಳೆದು ರೈಲನ್ನ ನಿಲ್ಲಿಸ್ತಾರೆ. ನಮಗೆ ಸಿಕ್ಕ ಕಾಲಾವಕಾಶದಲ್ಲಿ ಯಾರ ಪ್ರಾಣಕ್ಕೂ ಹಾನಿಯಾಗದಂತೆ ನಮ್ಮ ಕೆಲಸ ಮುಗಿಸಿಕೊಂಡು ಬರಬೇಕು. ತೆಗೆದುಕೋ ಆಜಾದ್, ಇದು ಜರ್ಮನಿಯಿಂದ ತರಿಸಿದ ಪಿಸ್ತೂಲು. ನಿನ್ನ ರಕ್ಷಣೆಗಾಗಿರಲಿ. ರೈಲು ಇನ್ನೇನು ಹತ್ತಿರ ಬಂದೆತ್ತಿದೆ. ಹೊರಡೋಣ. ಜೈ ಹಿಂದ್! ಜೈ ರಾಮ್ ಪ್ರಸಾದ್ರನ್ನು ಪೊಲೀಸರು ಬಂಧಿಸಿದ್ದಾರೆ. ಎಲ್ಲ ಜವಾಬ್ದಾರಿ ನಿನ್ನ ಮೇಲಿದೆ.
ಬೆಳಗಿನ ಜಾವದ ಈ ಚಳಿಯನ್ನು ಲೆಕ್ಕಿಸದೆ ನಿನ್ನ ಮಾತುಗಳನ್ನು ಕೇಳಲು ಯುವಕರೆಲ್ಲ ಇಲ್ಲಿ ಸೇರಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ! ಬೋಲೋ ಭಾರತ್ ಮಾತಾ ಕಿ ಜೈ! ನಾವು ಉತ್ತು ನಾವೇ ಬಿತ್ತು ಬೆಳೆದ ಫಸಲನ್ನು ತಿನ್ನಲು ಆ ಬ್ರಿಟಿಷರಿಗೆ ತೆರಿಗೆ ಕೊಡಬೇಕು. ನಮ್ಮ ನಾಡಿಗೆ ವ್ಯಾಪಾರ ಮಾಡಲು ಬಂದ ಕುಂಡಿಗಳು ಇಂದು ನಮ್ಮ ಮೇಲೆಯೇ ರಾಜ್ಯ ಮಾಡುತ್ತಿದ್ದಾರೆ. ಅವರ ಹುಟ್ಟಡಗಿಸಬೇಕಾದರೆ ನಾವೆಲ್ಲರೂ ಒಂದಾಗಬೇಕು. ಆಜಾದ್ 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 ಯು ಆರ್ ಅಂಡರ್ ಅರೆಸ್ಟ್. ಏನು ಕೆಂಪು ಮುಖದ ಕೋತಿಗಳೇ, ನೀವೇನೇ ಮಾಡಿದರು ನಿಮ್ಮ ಅಧೀನಕ್ಕೆ ಬಂದು ನಾನು ಪ್ರಾಣ ಬಿಡುವುದಿಲ್ಲ. ಸ್ವತಂತ್ರನಾಗಿ ಹುಟ್ಟಿದೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದೆ, ಸ್ವತಂತ್ರನಾಗಿ ಪ್ರಾಣ ತ್ಯಾಗ ಮಾಡುತ್ತೇನೆ. ನನ್ನ ಆತ್ಮಬಲ, ಸ್ಥೈರ್ಯ, ಮನೋಧರ್ಮ ನನ್ನ ಕ್ರಾಂತಿಕಾರಿ ಸಹೋದರರ ಆತ್ಮಕ್ಕೆ ಸೇರಿಸು. ಒಂದೇ ಮಾತರಂ. ಆದರೆ ಆ ಬ್ರಿಟಿಷರ ಗುಂಡಿಗೆ ಮಾತ್ರ ನೆನೆದು ಬರೆಯಾಗುವುದಿಲ್ಲ. ಅಂತಹ ಸಮಯ ಏನಾದರೂ ಬಂದರೆ ಸ್ವತಂತ್ರನಾಗಿಯೇ ಪ್ರಾಣ ತ್ಯಾಗ ಕೊನೆಗೂ ನಿಜವಾದ ಸ್ವಾತಂತ್ರ್ಯ ಪಡ್ಕೊಂಡ್ಬಿಟ್ಟಲ್ಲೋ. ನೀ ಹೋದ್ರೆ ಏನಾಯ್ತು? ನೀನು ಹಚ್ಚಿರೋ ಕಿಚ್ಚು ಪ್ರತಿಯೊಬ್ಬ ಭಾರತೀಯರ ಎದೆಯಲ್ಲಿ ಹತ್ತಿ ಉರಿತಾ ಇದೆ. ಬೋಲೋ ಭಾರತ್ ಮಾತಾ ಕಿ ಜೈ! जो शहीद हुए हैं तेरा याद करो जो शहीद हुए हैं तेरा याद करो. ಒಂದ್ಸಲ ಜೋರ್